ಛತ್ರಿ ಹಿಡ್ಕೊಂಡು ಹೋಕ್ಕಾರ. ಮಳೆ ಬಂದಾಗ ಛತ್ರಿ ಕೈಯಾಗಿ ಹಿಡ್ಕೊಂಡು ಹೋಕ್ಕಾರ ಅಂದರೆ ಛತ್ರಿಗೆ ಮಳೆ ನಿಂದ್ರಿಸುವಂಥ ತಾಕತ್ತಿಲ್ಲ. ಛತ್ರಿ ಏನು ಮಳೆ ನಿಂದ್ರಿಸಿಬಿಡ್ತದೇನು? ಛತ್ರಿ ಮಳೆ ನಿಂದ್ರಿಸೋದಿಲ್ಲ. ಆದರೆ ಏನು ಮಾಡ್ತದೆ, ಮಳೆ ಬಂದಾಗ ಛತ್ರಿ ಕೈಯಾಗಿ ಹಿಡ್ಕೊಂಡು ಹೋಗುವಂಥ ಉದ್ದೇಶ ಏನು ಅಂತಂದರೆ ಅದು ಮಳೆ ನಿಂದ್ರಿಸೋದಿಲ್ಲ, ಬಟ್ ಮಳೆ ನೀರು ನಿನಗೆ ಸಿಡಿಲಾರ್ದಂಗೆ ಮಾಡುವಂಥ ಶಕ್ತಿ ಆ ಛತ್ರಿಗೆ ಹೆಂಗೆ ಇರ್ತದೆ. ಹಾಗೆಲ್ಲ ಕಷ್ಟ ಇದು ಕಳೆದ ಬಿಡ್ತದಂತಲ್ಲ, ಕಷ್ಟ ಬಂದಾಗ ಹೆದರಿಕೊಂಡು ಹೋಗಿ ಜೀವನ ಹಾಳು ಮಾಡ್ಕೊಂಡು ಹೋದವ್ರು ರಗಡ್ ಮಂದಿದ. ಸಣ್ಣ ಸಣ್ಣ ಕಷ್ಟಕ್ಕೆ ಎಷ್ಟೋ ಮಂದಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಾರ. ಆದರೆ ನಾವೇನು ತಿಳ್ಕೊಬೇಕು ಅಂತಂದರೆ ಆ ಕಷ್ಟದೊಳಗೆ ಇದ್ದಾಗ ಹೇಗೆ ಅದರಲ್ಲಿಂದ ಹೊರಗೆ ಬರಬೇಕನ್ನುವಂಥದ್ದನ್ನು ತಿಳಿಸ್ಕೊಡೋದು ಏನೈತಲ್ಲ, ಇದು ಆಧ್ಯಾತ್ಮ ಮಾಡುತ್ತದೆ, ಬೇರೆ ಏನಿಲ್ಲ. ಬದುಕಿಗೆ ಬೇಕಾಗಿರುವಂಥ, ನಿನ್ನ ಜೀವನದ ನೈತಿಕತೆಗೆ ಬೇಕಾಗಿರುವಂಥ ಮೌಲ್ಯಯುತವಾಗಿರ್ತಕ್ಕಂಥ ಎಲ್ಲೋ ಇರತಕ್ಕಂಥ ಸಂಗ್ರಹದ ಮಾತುಗಳನ್ನು ತಂದು ನಿಮ್ಮ ಮುಂದೆ ಒಪ್ಪಿಸೋದು. ಎರಡು ಮಾತುಗಳು ಹಾಗೆ, ಹೇಗೆ ಒಂದು ಹೂವು ಅದರೊಳಗಿರುವಂಥ ಮಕರಂದವನ್ನು ಹೀರಿ ಹೇಗೆ ಜೇನುತುಪ್ಪವನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತದೆ, ಹಾಗೆ ನಾವು ಅದರಾಗಿಂದು ಒಂದಿಷ್ಟು ತೊಗೊಂಡು ಬಂದು ನಿಮ್ಮ ಮುಂದೆ ಹೇಳುವಂಥ ಉದ್ದೇಶ ಏನು ಅಂತಂದರೆ, ಒಬ್ಬೊಬ್ಬರು ಹೇಳಿದಾಗ ಒಬ್ಬೊಬ್ಬರದ್ದು ಒಂದೊಂದು ಪರಿಣಾಮ ಆಗ್ತದೆ ಈ ಜಗತ್ತಿನಾಗ. ಕೇವಲ ಒಂದೊಂದು ಮಾತುಗಳನ್ನು ಆಡಿದಾಗ ಆ ಒಂದು ಮಾತಿನಿಂದನೇ ಜೀವನವನ್ನು ಬದಲಾವಣೆ ಮಾಡಿಕೊಂಡವ್ರು ರಗಡ್ ಮಂದಿ ಅದಾರ. ಸುಧಾರಣೆ ಆಗಬೇಕಂದ್ರೆ 1000 ಮಾತು ಕೇಳಬೇಕಂತ ಏನಲ್ಲ. ಸುಧಾರಣೆ ಆಗಬೇಕಂದ್ರೆ ಮನುಷ್ಯಗೆ ಹತ್ತಿರುವಂಥ ಒಂದು ಮಾತು ಸಾಕು. ಒಂದು ಮಾತು ಬದುಕಿನೊಳಗೆ ಏನಾದರೂ ಆದರೆ ಬೆಕ್ಕಾದ್ದಾಗ್ತೈತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತೈತಿ. ಆದರೆ ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕು. ಇಷ್ಟೆಲ್ಲ ಇದ್ರೂ ಸಹಿತ ನಿನ್ನೆ ನಾನು ಹೇಳ್ತಾ ಇದ್ದೆ, ತೋರಬಲ್ಲ ಗುರು ಸುಳಿ ಎಲ್ಲ ಸುಖ ಭಗವಂತ ನಮಗಾಗಿ ಕೊಟ್ಟಾನ. ನಮಗೆಲ್ಲ ಸುಖ ಕೊಟ್ಟು ಚಂದ ಬದುಕಂತ ತಿಳ್ಕೊಂಡು ನಮ್ಮನ್ನು ಭೂಮಿ ಮೇಲೆ ತಂದಿಟ್ಟು ಆನಂದವಾಗಿ ಪ್ರೀತಿಯಿಂದ ಪರಸ್ಪರವಾಗಿ ಹೆಣ್ಮಕ್ಳು ಗಂಡುಮಕ್ಕಳು ಮನೆಯಾಗಿರ್ತಕ್ಕಂಥ ಗಂಡ ಹೆಂಡತಿ ಅತ್ತಿ ಸೊಸಿ ಅಣ್ಣ ತಮ್ಮ ಅಪ್ಪ ಮಕ್ಕಳು ಇವರೆಲ್ಲ ಕೂಡಿರ್ತಕ್ಕಂಥದ್ದೇ ಮನೆ ಆಗ್ತದೆ. ಮನೆ ಅಂದರೆ ಕೇವಲ ಕಟ್ಟಡಗಳಲ್ಲ, ಮನೆ ಅಂದರೆ ಕೇವಲ ಡೈನಿಂಗ್ ಟೇಬಲ್ ಅಲ್ಲ, ಮನೆ ಅಂದರೆ ಕೇವಲ ಅಡುಗೆ ಮನೆ ಅಲ್ಲ, ಮನೆ ಅಂದರೆ ಒಳಗಿರ್ತಕ್ಕಂಥ ಮನಸ್ಸುಗಳು. ಇವು ಏನು ಮಾಡ್ತದೆ, ಮನಸ್ಸನ್ನು ಶಾಂತ ಮಾಡ್ತದೆ. ಶಾಂತ ಇತ್ತು ಅಂತಂದರೆ ಏನೆಲ್ಲ ಸಾಧನೆ ಮಾಡೋಕ್ಕೆ ಬರ್ತದೆ. ಇದು ಸಿಕ್ಕಾಪಟ್ಟೆ ಅಶಾಂತಿ ಒಳಗೆ ಆಗಿತ್ತು ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹರ್ಷಕ್ಕೆ ದಾರಿ ಯಾವುದು ಅಂತಂದರೆ ಅದನ್ನೇ ಡಿ ವಿ ಜಿ ಅವರು ಹೇಳ್ತಾರೆ, ಬರದಿಹುದ ರೆಣೆಕೈಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೆಡುಕುಗಳ ಮಧ್ಯೆ, ಬಾರನೆಂಬುದು ಬಿಡು ಬಂದಿರುವುದನ್ನು ನೆನೆ, ಹರುಷಕ್ಕೆ ಅದೇ ದಾರಿ ಮಂಕೋತಿಮ್ಮ. ಎಷ್ಟು ಚಲೋ ಹೇಳ್ತಾರೆ ನೋಡಿ ಡಿ ವಿ ಜಿ ಅವರು. ಈ ಮಾತನ್ನು ಹೇಳ್ಬೇಕಾದ್ರೆ ಎಷ್ಟು ಅವರು ಪ್ರಯೋಗ ಮಾಡಿರಬೇಕು. ಯಾವುದು ಒಂದು ನಿಮಿಷ ಆ ಕೆಲಸ ಬಂದ್ ಮಾಡೋಕ್ಕೆ ಹೇಳ್ಬಿಟ್ರಿ, ಪ್ರವಚನ ನಡೆದ ಮಾಡಿಬಿಡು ಅಂತ ಹೇಳ್ರಿ. ಕಣ್ಣು ಹೋದ್ರೆ ಕಣ್ಣು ಜೋಡಿಸ್ತಾರೆ, ಕಿವಿ ಹೋದ್ರೆ ಕಿವಿ ಜೋಡಿಸ್ತಾರೆ. ಶರೀರದೊಳಗೆ ಯಾವುದೇ ಅಂಗಾಂಗ ಹೋದ್ರೂ ಸಹಿತ ನಿಮಗೆ ಗೊತ್ತಿರಲಿ, ನಿನ್ನೊಬ್ಬದು ಹಾಸ್ಪಿಟಲ್ನೊಳಗೆ ಕೃತಕವಾಗಿರ್ತಕ್ಕಂಥ ಹಾರ್ಟನ್ನು ಫಿಕ್ಸ್ ಮಾಡ್ಯಾರ ಅವಂಗೆ. ಇದು ಫಸ್ಟ್ ಟೈಮ್ ಸಕ್ಸಸ್ ಆಗೈತಿ. ವಿಜ್ಞಾನಕ್ಕೆ ಸವಾಲಾಗಿದ್ದು ಸಕ್ಸಸ್ ಆಗೈತಿ. ಚಲೋ ಆತ್ಬಿಡ್ರಿ ನಂಜ್ರನು. ಅದೊಂದು ಇತ್ತು ಒಳಗಕ್ಕೆ, ಇನ್ನು ಅದೊಂದು ಕೃತಕನ ಬಂತು. ಇನ್ಯಾ ಪ್ರವಚನ ಇಷ್ಟೆಲ್ಲ ಇದ್ರೆ ಹಿಂಗೈತಿ ಅವರ. ಇನ್ನೇನಾರ ಮತ್ತು ಅದು ಕರೆನ ಬಂತು, ಇನ್ನೆಲ್ಲ ಅದು ಅಪ್ಲಿಕೇಬಲ್ ಆತಂದ್ರೆ ಮುಗ್ದು ಹೋಯ್ತು. ನಾವು ಯಾರು ಕೂಡ ಆ ಸ್ವಾಮಿಗಳ ಮಾತು ಕೇಳಂಗಿಲ್ಲ, ಮತ್ತೊಬ್ಬರ ಮಾತು ಕೇಳಂಗಿಲ್ಲ. ಎಲ್ಲ ನಮ್ಮ ಕೈಯಾಗ ಕರೆಂಟಿನ ಬಟನ್ ಕೊಟ್ಟು ಫ್ಯೂಸ್ ಅವ್ನ ಕೈಗೆ ಇಟ್ಕೊಂಡು ಕುಂತಾನೆ ಭಗವಂತಂತ ನಾವು ಆಟ ಕೇಳಾಕತ್ತೀವಿ. ಮತ್ತು ಅದ್ರಾಗ ಮತ್ತು ಅದು ಏನಾರು ಹೋತಂದ್ರೆ ಮುಗ್ದ ಹೋತು. ನಾವು ಯಾರು ಇಲ್ಲಿ ಯಾರು ವೇದಿಕೆ ಇಲ್ಲ, ಯಾವ ದೇವ್ರು ಇಲ್ಲ, ಇದಿಲ್ಲ, ಮತ್ತೊಂದಿಲ್ಲ. ನೋಡ್ರಿ, ಬೇರೆ ಯಾವುದೇ ಅಂಗಾಂಗಗಳನ್ನು ನಾವು ಏನಾದರೂ ಮಾಡ್ಕೊಂಡು, ಯಾಕಂದ್ರೆ ಈಗ ಡಾಕ್ಟ್ರ್ ಎಲ್ಲ ಕಡೆನೂ ಭಾರಿ ವಿಜ್ಞಾನ ಭಾಳ ಮುಂದುವರೆದೈತಿ. ಈಗ ಭಾಳ ಎಂಜಿಯೋಬ್ಲಾಸ್ಟ್ ಮಾಡ್ತಿದ್ರು ಅವಾಗೆಲ್ಲ. ಹೇಗೆ ಎಂಜಿಯೋಬ್ಲಾಸ್ಟ್ ಮಾಡ್ತೀವಿ, ಎಂಜಿಯೋಗ್ರಾಫಿ ಮಾಡೋರು ಬಹುತೇಕ ದೇಹವನ್ನು ಕೊರೆದು ಆಮೇಲೆ ಅದನ್ನು ಮಾಡ್ತಿದ್ದು. ಅದನ್ನು ಭಾಳ ಸೂಕ್ಷ್ಮ ಅಂತ. ಈಗ ಹಾರ್ಟ್ ಆಫ್ ಸರ್ಜರಿ, ಬೈಪಾಸ್ ಸರ್ಜರಿ ಮಾಡ್ಬೇಕಂದ್ರೂ ಜಸ್ಟ್ ಒಂದು ಇಂಜೆಕ್ಷನ್ನೊಳಗೆ ಬೈಪಾಸ್ ಸರ್ಜರಿ ಮಾಡುವಷ್ಟು ಮಟ್ಟಿಗೆ ವಿಜ್ಞಾನ ಮುಂದುವರೆದದ. ಏನೇ ಮುಂದುವರೆದ್ರೂ ಸಹಿತ ಮನುಷ್ಯ ಸಾಯುವುದನ್ನು ತಪ್ಸೋಕ್ಕೆ ಯಾರಿಂದನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ತಿಳ್ಕೊತೀರಿ, ಅವ್ರ ಜೀವನದಾಗ ಭಾಳ ಚಂದ ಅನುಭವಿಸ್ಕೊಂಡು ಹೋಗ್ತಾರ. ಬೇಕಾದಷ್ಟು ವಿಜ್ಞಾನ ಮುಂದೆ ಹೋಗೋಲ್ಲಕ್ಕೆ. ನೀನು ಭಾಳ ಅಂದರೆ ಇವತ್ತು ಸಾಯವನ್ನ ನಾಳೆ ಒಂದಿಷ್ಟು ದಿವಸ ಮುಂದೆ ಹಾಕ್ಬೋದು ಅಟ್ಟ ಅವರು. ಆದರೆ ಮರಣ ಅನ್ನುವಂಥದ್ದು ಬಂತು ಅಂದರೆ ನಮ್ಗೆ ಯಾರಿಗೂ ಇಲ್ಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶರಣರು ಅವತ್ತು ಹೇಳ್ಯಾರ, ಮರಣ ಅನ್ನುವಂಥದ್ದು ಹೆಂಗೈತಂದ್ರೆ ವಜ್ರ ಪಂಜರದೊಳಗಿಕ್ಕಿದಡು ಸಾವು ತಪ್ಪದು. ಸಾವು ತಪ್ಪಕ್ಕೆ ಸಾಧ್ಯನೇ ಇಲ್ಲ, ಸಾವು ಸಪ್ಪದಕ್ಕೆ ಸಾಧ್ಯನೇ ಇಲ್ಲ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ದ ಸತಿಸುತರು ತಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ. ಬಂಜೆಯಾಗಿ ಕೆಡಬೇಡ,
ಶಿವನ ನೆನೆದು ಕೃತಾರ್ಥರಾಗಿ ಹೋಗಬೇಕು ಅಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ. ಆಯುಷ್ಯ ಹೋಗುತ್ತಿದೆ, ಆಯುಷ್ಯ ಹೊಂಟದ ನಮ್ಮದು. ನಿನ್ನ ಹೋಯ್ತಲ್ಲ ನೋಡ್ರಿ. ಗೊತ್ತಿಲ್ಲ ನಾಳೆ ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ ಸತ್ತು ಹೋಗಿದೆ ನಿನ್ನೆ, ನಿನ್ನಿದು ಸತ್ತು ಹೋಗ್ಯದ, ನಾಳೆ ಬರೋದು ನನಗೇನು ಅನ್ನೋದು ಗೊತ್ತೇ ಇಲ್ಲ. ಹಾಗಾದ್ರೆ ನಿನ್ನ ಹೊತ್ತು ಯಾವ ಹೊತ್ತು ಅಂದರೆ ಈ ದಿನದ ಹೊತ್ತು, ಈ ಕ್ಷಣದ ಹೊತ್ತು, ಅದು ನಿನ್ನ ಸೊತ್ತು ಮಾತ್ರ ಆಗ್ತದೆ ಹೊರತಾಗಿ ಉಳಿಕಿದ್ದು ಯಾವುದು ನಮ್ಮದಲ್ಲ. ಈ ಕ್ಷಣದೊಳಗೆ ಚಂದ ಬದುಕಬೇಕು ನಾವು, ಈ ಕ್ಷಣದೊಳಗೆ ಭಾಳ ಚಂದ ಬದುಕಬೇಕು ನಾವು. ಹಂಗೆ ಮಾಡೋಂಗಿಲ್ಲ, ಹಿಂದಾಗಿದ್ದು ಹೇಳ್ಕೊಂತ ಕುಂದ್ರೋದು. ಎಲ್ಲರ ಮುಂದೂ ಬಂದವ್ರ ಮುಂದೆಲ್ಲ ಅದನ್ನು ಹೇಳೋದು. ನಿನ್ನೆ ಹೇಳಿದ್ನಲ್ಲ ನಿಮ್ಗೆ, ಯಾರು ಕೇಳಿರಂಗೆ ಇಲ್ಲ ನಿಮ್ಮನ್ನು ಮನೆಗೆ ಬಂದು ಹೆಂಗೆ ರೀ ಅನ್ನಂಗಿಲ್ಲ ನೋಡು. ನಮ್ಮ ಒಂದಿಷ್ಟು ಮಂದಿ ಇಲ್ಲ ಮದುವೆ ಆಲ್ಬಮ್ ಕೈಯಾಗ ಕೊಟ್ಟಿರ್ತಾರೆ. ನಮಗೇನು ಸಂಬಂಧ ಅವು ಮದುವೆ ಆಲ್ಬಮ್ ತೊಗೊಂಡು ನಾವೇನು ಮಾಡೋಣ? ಮನಕ್ಕೆ ಮದ್ಕೊಡ್ಲಿ ಅಜ್ಜರು ನಮ್ಮದು ಮದುವೆ ಹಿಂಗಾಗಿತ್ತು ಚಲೋ ಮಾಡೋದು. ಅವಾಗ ಹಿಂದಿಲ್ಲೆಲ್ಲ ತೆಗೆದು ಆ ಆಲ್ಬಮ್ ತೊಗೊಂಡು ಬಂದು ನಮ್ಮ ಕೈಯಾಗ ನೋಡಕ್ಕೆ ಕೊಟ್ಟು ಅದ್ರಾಗ ಒಂದಾಗ ಕೊಕ್ಕೊಲ್ಲಾಗ 2 ಪೈಪ್ ಇಟ್ಟು ತಿಳಿದತ್ತೆ ನಿಮ್ಗೆ. ನೀವೆಲ್ಲ ಹಂಗೆ ಮಾಡಿದ ಮಂದಿ ಅದಕ್ಕೆ ನಗಿ ಬರ್ತೈತೆ ನಿಮ್ಗೆ. ಅವನು ತೋರಿಸಿದ ಮೇಲೆ ಮತ್ತು ಅದನ್ನೇ ನೋಡಿ ನಾವು ಖುಷಿ ಆಯ್ತು ಬಿಡಪ್ಪ, ಇಷ್ಟು ಆರಾಮದಿರಲ್ಲ, ಚಂದ ಐತೆ ಅಂದ್ಬಿಡ್ಲೆ ಚಲೋ ಅಜ್ಜರು ಯಾಕೆ ಏನು ನೋಡ್ರಿ ಇತ್ತಿತ್ತ ನಮಗೆ ಅವ್ರಿಗೆ ಒಂದು ಸ್ವಲ್ಪ ಯಾಕೆ ಹೊಂದಾಣಿಕೆ ನೋಡ್ರಿ. ಏನು ಆಲ್ಬಮ್ನಾಗಿರುವಂಥ ಕೊಕ್ಕೊಕೋಲ ನೋಡ್ಬೇಕು, ಇಲ್ಲಿ ಮ್ಯಾಕ್ ಕುಂತು ಹೇಳುವಂಥದ್ದು ನೋಡ್ಬೇಕು. ಯಾವ್ದು ನೋಡೋದು ಯಾವ್ದು ಬಿಡೋದು? ಜಗತ್ತಿನಾಗ ಹಂಗಿರ್ತೈತಿ. ಮೊದಲು ಇದ್ದಂಗೆಲ್ಲ ಯಾವುದು ಇರೋಂಗಿಲ್ಲ. ಮೊದಲು ಭಾಳ ಚಂದ ಇರ್ತೈತಿ. ಮೊದಲು ನೋಡ್ರಿ ನೀವು, ಮೊದಲು ಫಿಕ್ಸ್ ಆಯಿತು ಅಂತಂದರೆ ಫಿಕ್ಸ್ ಆಯಿತು ಅಂದರೆ ಹೊಳ್ಳ ಊಟ ಆತಂದ್ರೆ 20 ಸಲ ಕೇಳಿರ್ತಾನೆ. ಮೊದಲು ಫಿಕ್ಸ್ ಆದಾಗ ಊಟ ಆತಂತ ಕೇಳೋದನ್ನ ಒಂದು ದೊಡ್ಡ ಸಡಗರ. ಮತ್ತೆಲ್ಲ ಮದುವೆ ಆಗಿ 1 ವರ್ಷ ಆಗಿರ್ಬೇಕು, ಹಾಸಿಗೆ ತೊಗೊಂಡು ಗುಡಿ ಕಟ್ಟಿಗೆ ಬರ್ತಾನೆ. ಮತ್ತು ಮಂದಿ ಅಂತಾರೆ ಅಲ್ಲೋ ಏನೋ ಇತ್ತಿತ್ತಾಗೆಲ್ಲ ಇಲ್ರಿ ನಮಗೆ ಅವ್ರಿಗೆ ಭಾಳ ಬಿದ್ದೈತಾಳ್ರಿ ಈಗ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಊರು ಮಂದಿ ಮುಂದೆ ಸುದ್ದಿ ಮಾಡ್ತಾನೆ. ನಾನು ಇಡೀ ಊರು ಮಂದಿಗೆ ಲಗ್ನ ಪತ್ರ ಕೊಟ್ಟು ಲಗ್ನಕ್ಕೆ ಕರೆದಾನ. ಇಡೀ ಊರು ಮಂದಿಗೆ ಲಗ್ನಕ್ಕೆ ಕರೆದು ಅಕ್ಕಿ ಕಾಳು ಹಾಕಿಸ್ಕೊಂಡಾನ. ಆಮೇಲೆ ಮತ್ತು ಮಂದಿ ಮುಂದೆ ಅವನ ಪ್ರಚಾರ ಮಾಡ್ತಾನೆ. ನಮಗೆ ಅವ್ರು ಸರಿ ಇಲ್ರಿ ಈಗ. ಮತ್ತು ಎಲ್ಲಿ ಮಟ್ಟ ಬರ್ತದೆ, ಮೊದಲು ನಿನ್ನ ಬಿಟ್ಟರೆ ನಾ ಇಲ್ಲ, ನನ್ನ ಬಿಟ್ಟರೆ ನೀ ಇರಬೇಡ ಅಂತ ಹೇಳ್ತಾನೆ. ಈಗ ಮತ್ತೆ ಮನ್ಯಾಗ ಚಲೋ ಮಾಡ್ಯಾನ, ಒಂದು ಮನ್ಯಾಗ ನಾ ಇರಬೇಕು ಇಲ್ಲ ನೀ ಇರ್ಬೇಕು. ಎಲ್ಲಿ ಹೊಂಟೈತದು? ಮತ್ತು ನೀವು ಸುಮ್ಮನೆ ಕುಂದ್ರಂಗಿಲ್ಲ ಯವ, ನೀವು ಹಂಗೆ ಮಾಡ್ತಿರ್ತೀರ. ಒಮ್ಮೆ ಈ ಕಡೆದ ಮಂದಿ ಏನಾದರೂ ಕುಡಿಯೋಕೆ ಕಲ್ತೈತೆ ಅಂದ್ರೆ ಅದಕ್ಕೆ ಕಾರಣ ನೀವು ಅದಿರೇ. ಹೆಂಗದಿರಿ ಅಂತ ಕೇಳಿದ್ರೆ ನಿಮಗೂ ಭಾಳ ಮಂದಿಗೆ ಗೊತ್ತಿರಲಿ. ಗಂಡ ಪಾಪ ಹೆಂಡತಿ ಅದಾಳ, ಮನ್ಯಾಗ ಮಕ್ಕಳದಾವ, ನಮ್ಮ ತಾಯಿ ಅದಾಳ, ಸಾಯಂಕಾಲ ದುಡಿದು ಮನೆಗೆ ಹೋಗ್ಬೇಕಂತ ಮನೆಗೆ ಬರ್ತಾನವ ಪಾಪ. ನಾನು ಮನ್ಯಾಗ ಹೋಗಿ ಒಂದು ಕಪ್ ಕಾಫಿ ಕುಡಿಬೇಕು, ಬೋರ್ಮಿಟ ಕುಡಿಬೇಕು ಅಂತ ಮನೆಗೆ ಬರ್ತಾನವ. ಮನೆಗೆ ಬಂದಾಗ ನೀವೇನು ಮಾಡ್ತೀರಿ, ಅತ್ತಿ ಕಂಟ್ರೋಲ್ನಾಗ ಹೆಂಗೆ ಇಟ್ಕೋಬೇಕಂತ ಒಂದು ಚಾನಲ್ ನೀವು ನೋಡಿರ್ತೀರಿ. ಸೊಸಿನ ಹೆಂಗೆ ಕಂಟ್ರೋಲ್ನಾಗ ಇಟ್ಕೋಬೇಕಂತ ಅವ್ರ ಹತ್ತಿ ಕೂತ್ಕೊಂಡು ಮ್ಯಾಗ ನೋಡಿರ್ತಾರೆ ಟಿವಿನ. ಇವ ಬಂದ ಕೂಡ್ಲೇನ ಮನೆಗೆ ಬಂದಾನ, ದುಡಿದು ಬಂದಾನ, ಇನ್ನೇನು ಭಾಳ ಚಲೋ ಬಂದು ಕುಂತಾನ. ಒಂದು ಕಪ್ ಕಾಫಿ ಮಾಡಿ ಕೊಟ್ಟು ಟಿವಿ ತೊಗೊಂಡು ನೋಡ್ಕೊಂತ ಕುಂದ್ರಿ, ಚಂದ ಅಡುಗೆ ಮಾಡ್ತೀನಿ, ಬಿಸಿ ಅಡುಗೆ ಮಾಡಿ ಇಲ್ಲೇ ಊಟ ಮಾಡೋನು, ಹೊರಗೆ ಹೋಗೋದು ಬ್ಯಾಡ ನೀವು ಅಂತ ಅಂದುಬಿಟ್ರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ ಗಣಮಗ, ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ. ಆದ್ರೆ ನಾವು ಮಾಡೋದೇನು ಏನಾಗಂಗಿಲ್ಲ ಅಂತ ತಿಳ್ಕೊಂಡು ಹಾಂಗೆ ಅವ್ರವ್ರು ರಾಗ ಹೇಳಕ್ಕೆ ಚಲೋ ಮಾಡ್ತಾಳೆ. ಬ್ಯಾಡ ಅನ್ನೋ ಕಾಲಕ್ಕೆ ಇದು ತೊಂಬನ್ನಿ ಕೆಂಪು ಬೆಕ್ಕ ಯಾರಿಗೋ ಇವ್ರು ಎಷ್ಟು ಖುಷಿಯಿಂದ ಹೇಳಕತ್ತಾರ ನೋಡಿ. ಅನುಭವಜನ್ಯ ಅಂದ್ರೆ ಖುಷಿ ಆಕೈತೆ ಅಷ್ಟೇ, ಮತ್ತೊಂದೇನು. ಬ್ಯಾಡ ಅನ್ನೋ ಕಾಲಿ ತೊಗೊಂಬಂದು ಯಾಕೆ ಹೆಸರು ಹೇಳಿದ್ರೆ ಮತ್ತೆ ಇಕ್ಕಿಂದ ಹೇಳ್ದಂಗೆ ಆಕೈತೆ ಅಂತ ಬೆಕ್ಕಿನ ಮೇಲೆ ಯಾಕೆ ಅಕ್ಕಿ ಬೆಳಿತಿರ್ತಾಳೆ. ಅವಾಗ ಅವ್ರು ಅಂತಾಳೆ, ಈ ನಮ್ಮ ಮನ್ಯಾಗ ಒಂದು ನಾಯಿ ಐತಿ, ಅದು ಯಾವಾಗ ಸಾಯ್ತೈತೆ ಅನ್ನೋದು ನನಗೆ ಗೊತ್ತಾಗೋಲ್ಲ ಅಂತ ಅವ್ರ ಸೊಸೆ ಅಂತಾಳೆ. ಈಕಿ ಬೆಕ್ಕಂದ್ರೆ ಆಕಿ ನಾಯಿ ಅಂತಾಳೆ. ಅವಾಗ ಮತ್ತು ಇಬ್ಬರು ನ್ಯಾಯ ನೋಡಿದ ಮೇಲೆ ಇವ ಅಂತಾನೆ, ನಮ್ಮ ತಾಯಿ ನೋಡಿದರೆ ತಾಯಿ ನೋಡ್ಬೇಕು, ನೋಡೋಕ್ಕೆ ಅಂತಾಳೆ, ನೋಡು ನಿಮ್ಮ ಅವು ಇರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು ಒಂದು. ಅವಾಗ ತಾಯಿ ಅಂತಾಳೆ, ನೋಡಪ್ಪ ಹೊತ್ತು ಬೆತ್ತು ಎಲ್ಲ ಇಷ್ಟ ಹಾಕ್ಕೊಂಡು ದೊಡ್ಡವನ್ನು ಮಾಡಿದ ಮೇಲೆ ಏನು ಮುತ್ತು ಕೊಡಕ್ಕೆ ಬಂದಾಗ ತುತ್ತು ಕೊಟ್ಟಕ್ಕಿನ ಮರಿತಿ ಏನಪ್ಪ ಅಂತ ಆಕಿ ಭಾವನಾತ್ಮಕವಾಗಿ ಹಿಡಿದಿಟ್ಬೇಕಂತಾಳೆ. ನೋಡು ಜೀವನ ಮಾಡೋಕ್ಕೆ ನಾ ಇರಬೇಕು ನಿಮ್ಮವು ಇರಬೇಕು ವಿಚಾರ ಮಾಡಂದಾಗ ಇದು ಬುರುಮಿಟ್ಟ ಕುಡಿದ್ರೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಒಳಗೆ ಹಾಕ್ಕೊಂಡು ಬಂದಂದು ನಿಮ್ಮ ಕಂಟ್ರೋಲ್ ತಪ್ಪಿಸ್ತಾನ ನಾವು. ಖರೆ ಐತೆ ಸುಳ್ಳು ಐತೆ? ಖರೆ ಐತೆ. ಎಷ್ಟು ದೊಡ್ಡ ವಿಶಾಲ ಹೃದಯ ಐತ್ರಿ ನಿಮ್ಮದು, ಎಷ್ಟು ಜಲ್ದಿ ಹೋಗ್ಕೊಂತೀರಿ ಎಲ್ಲ. ಅಂದರೆ ನಾ ಹೇಳಬೇಕಾಗಿರುವಂಥದ್ದು ಮೂಲ ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ನೀವು ಸುಮ್ಮನೆ ಕುಂದಿರ್ಬೇಕಲ್ಲ. ಗಂಡಗೆ ಪಾಪ ಖುಷಿಯಾಗಿ ಹೆಣ್ಣು ಕೇಳಿದ್ಲು, ಅಲ್ರಿ ನಾವು ಹೊಳ್ಳ ತವ್ರ ಮನೆಗೆ ಹೋಗ್ತೀನಿ, ಹೊಳ್ಳ ತವ್ರ ಮನೆಗೆ ಹೋಗ್ಬೇಕಾದ್ರೆ ಯಾವಾಗ ಹೋದ ನಿಮಗೆ ಭಾಳ ದುಃಖ ಆಕತಿ ಅಂತ ಕೇಳಿದ್ಲಕ್ಕಿ ಗಂಡಗೆ. ಅವ ಅಂದ, ನನಗೇನು ದುಃಖ ಪಕ್ಕ ಆಗೋದಿಲ್ಲ, ಹೋಯ್ ಬಾ, ನೀ ಮೊದಲು ಹೋಗೋದಿದ್ರ ಅಂದವ. ಹೋಯ್ ಬಂದ್ಬಿಡಿ ನೀನು. ಇಲ್ಲ ಹೇಳಬೇಕಾ ನೀವು ಅತ್ತ ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀವಿ, ಸುಮ್ಮನೆ ಹೋಯ್ ಬಾ ಅಂದವ. ಸುಮ್ಮನೆ ಹೋಯ್ ಬಾ ಅಂದ್ರೆ ಸುಮ್ಮನೆ ಹೋಗ್ಬರ್ಬೇಕಿಲ್ಲ. ಇಲ್ಲ ನಾ ಏನು ದೀಪಾವಳಿಗೆ ಹೋಗ್ತೀನಲ್ಲ ಅವಾಗ ದುಃಖ ಆಕೈತು, ಏನು ಹುಡುಗರದು ಇಂಟರ್ನಲ್ ಸೂಟಿ ಬಿಟ್ಟಿರ್ತೈತಲ್ಲ ಅವಾಗ ಹುಡುಗರು ಕರ್ಕೊಂಡು ಹೋಗ್ತೀನಲ್ಲ ಅವಾಗ ದುಃಖ ಆಕೈತು.
ಏನು ಆ್ಯನ್ಯುವಲ್ ಡೇ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡ ಮೇಲೆ ಒಂದು 2 ತಿಂಗಳು ಹೊಕ್ಕಿಲ್ಲ, ಅವಾಗ ದುಃಖ ಆಕೈತು ಅಂತ ಅಂದಾಗ ಅವ ಗಂಡ ಅಂದ, ನನಗೆ ಯಾವಾಗ ದುಃಖ ಆಗೋದಿಲ್ಲ ಅಂದವ. ಇಲ್ಲ, ಇವತ್ತು ಹೇಳಬೇಕು ನೀವು, ಯಾವಾಗ ದುಃಖ ಆಕೈತೆ ಹೇಳ್ರಿ. ನಾ ಯಾವಾಗ ತವ್ರ ಮನೆಗೆ ಹೋದಾಗ ನಿಮಗೆ ದುಃಖ ಆಕೈತಿ ಅಂತ ಹೇಳಿದಾಗ ಗಂಡ ಹೇಳಬೇಕನ ಅಂದವ. ಹೇಳಬೇಕು ನೀ ಈಗ ಅಂತ ಹೇಳ್ತೀನಿ ನಿಂತಲು. ಅವಾಗ ಅವ ಏನು ಅನ್ಬೇಕು, ನನಗೆ ನೀನು ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಹೊಕ್ಕಿಯಲ್ಲ, ಅವಾಗ ಹೋದಾಗೂ ದುಃಖ ಆಗೋದಿಲ್ಲ. ಮತ್ತು ಯಾವ್ದಾದ್ರು ದೀಪಾವಳಿ ಹಬ್ಬಕ್ಕೆ ಹೊಕ್ಕಿಯಲ್ಲ, ಅವಾಗ ಹೋದಾಗೂ ದುಃಖ ಆಗೋದಿಲ್ಲ. ಹುಡುಗರು ಕರ್ಕೊಂಡು ಹೋಗೋದಾಗೂ ದುಃಖ ಆಗಂಗಿಲ್ಲ. ಮತ್ತು ಯಾವಾಗ ದುಃಖ ಆಕೈತಂದ್ರೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳ್ಳಿ ಬರ್ತೀನಿ ಅಂತ ಫೋನ್ ಹಚ್ತೀಯಲ್ಲ. ಹಿಂದೆ ಕುಂತ ಅನ್ನಗಳು ಚಪ್ಪಾಳಿ ಹೊಡ್ಯಾಕತ್ತಾರ. ಈ ಕಡೆಯಿಂದ ಹೋಗಿ ಜಸ್ಟ್ ಕಮ್ ಬ್ಯಾಕ್ ಮಾಡ್ತೀಯಲ್ಲ, ಅವಾಗ ನೋಡಿ ನನಗೆ ದುಃಖ ಆಗೋದು ಅಂದವ. ಅಂದರೆ ಸಂಸಾರ ಅಂದ್ರೆ ಇದ್ದಂಗೆ ಇರೋದಿಲ್ಲ. ಅದಕ್ಕೆ ಅಂತಾರೆ ಅವರು, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿರ್ದ ಸತಿಸುತರು ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ, ಬಂಜೆಯಾಗಿ ಕೆಡಬೇಡ. ಯಾಕೆ ಸುಮ್ಮನೆ ಹಂಗೆ ಖಾಲಿ ಕಟ್ಕೊಂತ ಹೊಂಟಿಯಪ್ಪ? ನಾ ತಿಳ್ಕೊಂಡು ನಾನು ಬಿಟ್ಟರೆ ಏನೋ ಇಲ್ಲ ಇಲ್ರಿ, ನಮ್ಮ ಮನೆಯಾಗ ಏನೂ ನಡೆಯಂಗಿಲ್ಲ. ಅವ್ರು ಅಂತಿರ್ತಾರೆ, ನೀವು ಹೊರಗಡೆ ಹೋಗಿ ಮಾರ ನಾವು ಮಾಡ್ತೀವಿ ಅಂತ ಅವ್ರು ಅಂತಾರೆ. ನಾವು ಅನ್ಕೊಳ್ಳೋದೆಲ್ಲ, ಮನೆ ಬಿಟ್ಟು ಇನ್ನೂ 2 ಹೆಜ್ಜೆ ಹೊರಗೆ ಬಂದಿಲ್ಲ, ಹಾಲು ಫೋನ ಕದಾಗಿದ್ದು ಹಾಕ್ಕೊಂಡಿಲ್ಲ. ಯಾಕೆ ಇವ್ರು ಹೋದ್ರು ಹೊರಗೆ ಬಂದ್ರೆ ಅವ್ರು ಕದ ಹಾಕೋದಿಲ್ಲ ನನ್ನ ಮನ್ಯಾಗ. 1 ತಾಸು ಆಗಿರುತ್ತೆ, ಜಸ್ಟ್ ಕಾಲ್ ಮಾಡಿ ಊಟ ಮಾಡಿದ್ದಿಲ್ಲ. ಯಾಕೆ ಇವ್ ಹೋಗ್ಯಾನಂದ್ರೆ ಊಟ ಬಿಡ್ತಾರನೇ ಯಾರು ಊಟ ಬಿಡೋದಿಲ್ಲ, ಯಾರು ಹೋಗೋದಿಲ್ಲ. ಆದ್ರೆ ನಾವು ಹಂಗೆ ಅತಿ ತಿಳ್ಕೊಂಬಿಟ್ಟಿವಿ. ಏನು ತಿಳ್ಕೊಂಡಿವಿ? ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ, ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ. ಜಗತ್ತಿಷ್ಟು ವಿಶಾಲ ಐತಿ, ಜಗತ್ತಿನಾಗ ಮರುವು ಏಟು ಕೊಟ್ಟಾನ ಭಗವಂತ ಅಂತಂದರೆ ಆಗಿದ್ದೆಲ್ಲ ತಲೆಯಾಗ ಇಟ್ಕೊಂಡು ಕುಂತು ಬಿಟ್ಟಿದ್ರೆ ಜಗತ್ತು ಹುಚ್ಚಾಗಿಬಿಡ್ತಿತ್ತು. ಅದಕ್ಕೆ ಮರುವು ಕೊಟ್ಟಾನ. ಆ ಮರುವಿನೊಳಗೆ ನಾವು ಪರಮಾತ್ಮನನ್ನು ಅರಿವನ್ನು ತಿಳ್ಕೊಂಡ್ಬಿಟ್ರೆ ಈ ಮರುವಿಗೆ ಒಂದಿಷ್ಟು ಬುದ್ಧಿ ಸಿಕ್ಕಂಗಕತ್ತೆ ಅನ್ನೋ ಕಾರಣಕ್ಕನ ಈ ಆಧ್ಯಾತ್ಮ ಪ್ರವಚನ ಕೇಳೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕೆ ಅಲ್ಲ ಅನ್ನುವಂಥದ್ದು. ಆಯುಷ್ಯ ಹೋಗುತ್ತಿದೆ. ಈಗ ಅದಿರಲ್ಲ, ಇವತ್ತಿಲ್ಲಿ ಕುಂತೀವಿ ನಾವು, ಇಲ್ಲಿ ಕುಂತೀವಿ ಅಂದ್ರೆ ಒಂದು ದಿವಸ ಹೋಗಿಬಿಡ್ತು. ಮನುಷ್ಯಾಗ ಆಯುಷ್ಯ ಎಷ್ಟಮ್ಮ? ಆಯುಷ್ಯ ಎಷ್ಟು ಮನುಷ್ಯಾಗ? ಯಾರು ನಿಮ್ಗೆ ಯಾರಿಗೆ ಆಯುಷ್ಯ ಇಲ್ಲ? ನೀವು ಬದುಕಿಲ್ಲನು? ಎಷ್ಟಪ್ಪ ಮನುಷ್ಯಾಗ ಆಯುಷ್ಯ ಎಷ್ಟು? ಹೇಳ್ರಿ, ನಿಮ್ಗೆ ತಿಳಿದಷ್ಟು ಹೇಳ್ರಿ, ಅದ್ರಾಗ ಏನೈತಿ? ನನಗೆ ಗೊತ್ತೈತಿ ನೀವು ಯಾಕೆ ಹೇಳಕತ್ತಿಲ್ಲ ಅಂತಂದ್ರೆ, ಕರೋನಾ ಬರೋ ಟೈಮ್ಗಿಂತ ಮುಂಚೆ ಹೇಳ್ತಿದ್ರಿ ನೀವು. ಈ ಕರೋನಾ ಬಂದ ಮೇಲೆ ಆಯುಷ್ಯ ಹೇಳಕ್ಕೆ ತಯಾರಿಲ್ಲ ನೀವು. ಯಾಕಂತಂದ್ರೆ ಪರಮಾತ್ಮ ಬರ್ದಾನ 100 ಇಯರ್ ಅಂತ ಇದ್ರ ಮೇಲೆ ಬರ್ದಾನ, ಹಿಂಗೆ ಹಣಿ ಮೇಲೆ 100 ಇಯರ್ ಅಂತ ಹಣಿ ಮೇಲೆ ಬರ್ದಾನ. ಬೆನ್ನ ಮೇಲೆ ಒಂದು ನೋ ಗ್ಯಾರಂಟಿ ಅಂತ ಸಿಕ್ಕವತ್ಯಾನ. ಯಾವಾಗ ಹಾರ್ತಾವೆ ಹೇಳೋಕ್ಕಾಗೋದಿಲ್ಲ. ಕೆಲವು ಅರ್ಧ ರೋಡ್ನಾಗ ಹೊಕ್ಕಾವ, ಇನ್ನು ಕೆಲವು ಮಂದಿ ಆ ಕಡೆ ಹೊಕ್ಕಾವ, ಇನ್ನು ಕೆಲವು ಮಂದಿ ತಾವ ಹೊಕ್ಕಾವ, ಇನ್ನು ಕೆಲವು ಮಂದಿ ವಯಸ್ಸಾದ ಮೇಲೆ ಹೊಕ್ಕಾವ. ಅವ ಕೊಟ್ಟಿದ್ದು 100 ವರ್ಷನ, ಅವ ಕೊಟ್ಟಿದ್ದು 100 ವರ್ಷನ. ಆದರೆ ಮನುಷ್ಯ ಅದನ್ನು ಎದಕ್ಕೆದಕ್ಕರ ಬಳಸ್ಕೊಂಡು ಏನೇನಾರು ಮಾಡಿಕೊಂಡು, ಇದು ಸುಂದರವಾಗಿರುವಂಥ ಶರೀರ, ಈ ಶರೀರದ ಬಗ್ಗೆ ಕಲ್ಪನೆ ಬೇಕು. ಊಟ ಆದಮೇಲೆ ಮಕ್ಕೋಬೇಕಲ್ಲ. ಅವಾಗ ಹಳೆಯ ಜಗಳ ತೆಗೆದ ಮಾವನ ಹತ್ರ ಮಕ್ಕೋತೀನಿ ಅಂದವ. ಬ್ಯಾಡ ಹತ್ತ ಮಾವ, ಕೆಲಸ ಮಾಡಿ ಬಂದಿರ್ತದ, ಯಾಕೆ ಸುಮ್ಮನೆ ಅವ್ನ ಕೂಟ ಕಾಡ್ತಿದ್ದಿ? ನಾ ಹಠ ಮಾಡ್ತಾ ಹುಡುಗರ, ನಾ ಮಾವನ ಹತ್ರ ಮಕ್ಕೊಳವ. ಮಾವನ ಹತ್ರ ಮಕ್ಕೋತಿ? ಹಂಗಂದ್ರೆ ಮಕ್ಕೋ. ಅವಾಗ ಅವ್ರ ಮಾವಂದ ಹೇಳ್ಬಿಡಕ್ಕೆ, ಯಾಕೆ ವಿಚಾರ ಮಾಡ್ತೀವಿ, ಹಳೆಯ ಮಕ್ಕೋತೀನಿ ಅಂತಾರೆ, ಮಕ್ಕೊಳ್ಬಿಡ ಅಂತ. ರಾತ್ರಿ ಮಾವನ ಹತ್ರ ಮಕ್ಕೊಂಡ ನೀ ಮಗ, ಮಕ್ಕೊಂಡು ರಾತ್ರಿ 12 ಆಗೈತಿ. ಮಾವ ಅಂದ, ಯಾಕಲೇ ಅಂದವ. ನಿದ್ದು ಬಂದ ಸುಮ್ಮನೆ ಮಕ್ಕೋ. ಇಲ್ಲ ಹೇಳಬೇಕಂತ ಅಂದವ. ಯಾಕೆ ಪದ ಆಡ್ಬೇಕು ನಾನು ಅಂದ. ಮಾವು ಗೊತ್ತಿಲ್ಲ ಇದು ಪದ. ಮಾವಿಗೇನು ಗೊತ್ತ? ಅವ್ಗೇನು ಗೊತ್ತಾಗಿಲ್ಲ, ಮಾವು ಗೊತ್ತಾಗಿಲ್ಲ ಇದು. ಯಾವಾಗ ಮಾವು ಪದ ಆಡ್ಬೇಕಂದ, ಇಟ್ಟು ರಾತ್ರಿಗೆ ಆ ಪದ ಆಡ್ತಿಲ್ಲ, ಅಲ್ಲಿ ಪುರಾಣದ ಪದ ಆಡ್ಯಾರ ಕೇಳಿನ ಅಂದವ. ಆ ಪದ ಎಲ್ಲ ಅಂದಿವ. ಮತ್ತು ಅವ ಅಂದ, ಮಾವ ಎಬಸ್ ಅಂತ ಕುತ್ಕೊಂಡ. ಏನು ಕಾಟು ಮರ ನಿಂದು, ಹಾಡು ಪದನ ಎಲ್ಲಿ ಅಂದ. ಪದ ಎಲ್ಲಿ ಆಡ್ತಾರೆ ಕಿವ್ಯಾಗ, ಹಾಡೇ ಬಿಟ್ಟ. ಇದ್ರ ಮೇಲೆ ಯಾವ ಸಂಸ್ಕಾರ ಕೊಡ್ತೀರಿ ನಿಮಗೆ ಬಿಟ್ಟಿದ್ದು. ನಾನು ಮತ್ತು ಮೈಸೂರಿಗೆ ಇಲ್ಲಿಂದ ಹೋಗ್ಬೇಕಾಗಿರೋದ್ರಿಂದ